ಮಾರ್ನಿಂಗ್ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಬಾಯ್ಸ್ ಜೊತೆ ಬನ್ನರ್ಘಟ್ಟದ ಫಾರೆಸ್ಟ್ ಒಳಗಡೆ ಇರೋ ಸವರ್ಣಮುಖಿ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ರೆಗ್ಯುಲರಾಗಿ ಯಾವಾಗಲೂ ಅದರಲ್ಲಿ ಗಾಡೀಲಿ ಹೋಗ್ತಿದ್ವಿ. ಸೊ ನಮ್ಮ ಶ್ರೇಯಸ್ ಅವ್ರದ್ದು ಪೋಲೋದಲ್ಲಿ ಹೋಗ್ತಾಯಿದ್ದೀವಿ ಇವತ್ತು, ಏಕೆಂದರೆ ಪೋಲೋ ಪೂಜೆ ಮಾಡ್ಸೋಕ್ಕೆ. ಯಾಕಂದರೆ ಕಾರ್ ತೊಗೊಂಡ್ರೆ ಅಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ, ಅಲ್ಲಿ ಹೋಗ್ತಾಯಿದ್ದೀವಿ ಇವಾಗ ಬಾಯ್ಸ್ ಎಲ್ಲ. ಇನ್ನೂ ಯಾರೂ ರೆಡಿ ಆಗಿಲ್ಲ. ನಮ್ಮ ಬ್ರೋ ಇವಾಗ ಕಾರ್ನ ನೀಟಾಗಿ ಒರೆಸಿ ತೊಗೊಂಡು ಬರ್ತವ್ರೆ. ಇನ್ನೊಬ್ಬರು ಇನ್ನೂ ಮಲಗವ್ರೆ ನಾವು ಮೋಸ್ಟ್ಲಿ, ಬಟ್ ಇನ್ನೂ ಒಬ್ಬರು ಇನ್ನೂ ಕಾಣ್ತಾ ಇಲ್ಲ, ಅವ್ರು ಇನ್ನೂ ಎದ್ದು ಬರ್ತವ್ರೆ. ನಮ್ಮ ಪ್ರಶಾಂತ್ ನೋಡಿದ್ದೀರಲ್ಲ, ನಮ್ಮ ಬ್ಲ್ಯಾಕಿ ಅವ್ರು ಇನ್ನೂ ಎದ್ದು ಬಂದಿಲ್ಲ, ಅವ್ರು ಇನ್ನೂ ಎದ್ದು ಬರ್ತವ್ರೆ. ನಮ್ಮ ಬ್ರೋ ಬಂದರು. ಆಯ್ ಬ್ರೋ, ಗುಡ್ ಮಾರ್ನಿಂಗ್. ಇವಾಗ ನಮ್ಮ ಬಾಸ್ ಗೊತ್ತಲ್ಲ ನಿಮಗೆ? ಯಾರು? ನಾನಾ? ಇಲ್ಲ ಇಲ್ಲ, ಸುವರ್ಣಮುಖಿ ಆಂಜನೇಯಂಗ ಕಾರ್ ತೊಗೊಂಡ್ರೆ ಬರ್ತೀನಿ ಅನ್ಕೊಂಡಿದ್ರಿ, ಕೊನೆ ಕಾರಲ್ಲೇ ಹೋಗ್ತಾ ಇದ್ದೀವಿ. ಸೊ ಖುಷಿನಾ? ನೋಡ್ರಿ, ಬನ್ನಿ ಅಂದರೆ ಮೇಲಿಂದ ಒಂದು ಕೋಲಾಟಗಳು ಆಡ್ತವ್ರು ಇವರು. ವೀಡಿಯೋ ಮಾಡಿಕೊಂಡು ಫೋಟೋ ತಕ್ಕೊಂಡು ಇವರು ಅಲ್ಲಿ ಒಳಗೊಟ್ಟೋದ್ರು. ವೀಡಿಯೋ ಆನ್ ಮಾಡ್ರಿ, ಎಲ್ಲ ಜನಗಳೆಲ್ಲ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಅಲ್ಲ ಅವರು ಕಾಣ್ತಾ ಇಲ್ಲ ಫೋಕಸಲ್ಲಿ. ಇವಾಗ ಅನ್ನಿಸ್ತೈತೆ ನಾನು ಒಂದು ಸ್ಯಾಮ್ಸಂಗು S24 S25 ತೊಗೊಂಡಿದ್ದಿದ್ರೆ ಝೂಮಿಂಗ್ ಚೆನ್ನಾಗಿರೋದು ಬ್ರದರ್. ಏನಂತೀರಾ? ಹೌದು ಬ್ರದರ್, ಹೌದು. ಇದು ತಗೋ, 17 Pro Max. ಒಂದೇ ಒಂದು ಕ್ಯಾಮ್ರಾ ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಚ್ಚಿಟ್ಟು ಕರೆಕ್ಟ್ ಅವರು ಅದರಲ್ಲಿ 17 Pro Max ಫೋನು ಒಂದೇ ಒಂದು ಕ್ಯಾಮ್ರಾ ಕಮ್ಮಿ ಇದೆ. ಯಾಕೆಂದರೆ ಆ ಕ್ಯಾಮ್ರಾನವರು ಡ್ಯಾಶ್ ಕ್ಯಾಮ್ರಾಗಿ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಕ್ಯಾಮ್ರಾ ಕಮ್ಮಿ ಇದೆ. ನೋಡಿ, ಯಾವ ಕಾರಲ್ಲೂ ಈ ಥರ ಫೀಚರ್ಸ್ ಇಲ್ಲ. ಈ ಕ್ಯಾಮ್ರಾ ಡಿಸ್ಪ್ಲೇ ಓಪನ್ ಮಾಡಿದ್ರೆ ನಮ್ಮ ಐಫೋನಲ್ಲಿ ಹೆಂಗೆ ಬರುತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಹಂಗೆ ಬರ್ತಾಯಿದೆ ಇದರಲ್ಲಿ. ನೋಡಿ, ಪೋಲೋದಲ್ಲಿ ಆಗಲೇ ಯೂಸ್ ಮಾಡಿದ್ದಾರೆ ಇವರೆಲ್ಲ. ಇವಾಗ ಡೈಮಂಡ್ ಡಿಸ್ಪ್ಲೇ ಎಲ್ಲ ಹಾಕ್ಕೊಂಡು ಓಡಾಡ್ತವ್ರೆ. ನಮ್ಮ ಇನ್ನೊಬ್ರು ಬಂದು ಬ್ರಾಯ್ ಅಭಯ್ ಗುರುಜಿ ಹಾಯ್. ಇವಾಗ ಎದ್ದು ಫ್ರೆಶ್ ಆಗಿ ಬರ್ತವ್ರೆ. ಸ್ನಾನ ಮಾಡಿಲ್ಲ ಅಷ್ಟೇ ಇವ್ರು, ಯಾರು ಗಬ್ನನ್ ಮಕ್ಕಳು. ನಮ್ಮ ಪರ್ಕಿ ಪ್ರಶಾಂತ್ ಅವರು ಇನ್ನೂ ಬಂದಿಲ್ಲ. ಎಲ್ಲರೂ 30-40 ಸೈಡ್ ಇಟ್ಟಿದ್ದೀರಾ, ಒಂದು ಗಾಡಿ ಪಾರ್ಕ್ ಮಾಡಕ್ ಜಾಗ ಇಲ್ಲ ನಿಮ್ಮಲ್ಲಿ. ರೋಡ್ ಇದೆಯಲ್ಲ ಬ್ರದರ್, ರೋಡ್ ಇರೋದೇನು ಆಟ ಆಡಕ ಬ್ರದರ್? ಬನ್ನಿ ಇಲ್ಲಿ. ಯಾರು ನೀವು? ಎಲೆಕ್ಟ್ರಿಕ್ ಇಟ್ಕೊಂಡ್ಬಿಟ್ಟು ನಮ್ಮ ಏರಿಯಾದಲ್ಲಿ ನಮ್ಮ ಹತ್ರನೇ ಮಾತಾಡ್ತಾರೆ. ನೋಡಿ, ನಮ್ಮ ಎವರ್ ಯೂತ್ ಪ್ರಶಾಂತ್ ಅವರು ಬರ್ತಾ ಇದ್ದಾರೆ. ನೋಡಿ, ಸಿಂಹದ ನಡಿಗೆ ದಿ ಡೆವಿಲ್. ನಮ್ಮ ಬ್ರೋ ಡೆವಿಲ್ ಬಂದಂಗೆ ಬರ್ತಾವ್ರೆ, ಉಚ್ಚಿಕೊಂತವ್ರು ಯಾಕೋ. ನೋಡಿ, ಇದೇ ಬೋರ್ಡು, ಇದೇ ದೇವಸ್ಥಾನ ಇರೋದು, ಅಲ್ಲೇ ದೇವ್ರು ಇರೋದು. ಇಲ್ಲಿ ಕಲ್ಯಾಣಿ ಇದೆ, ಅದರಲ್ಲೇ ಸ್ನಾನ ಮಾಡೋದು. ನಮ್ಮದಾಗಿದೆ, ನಮ್ಮ ಬಾಯ್ಸ್ ಎಲ್ಲ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಏನು ಇಲ್ಲಿಂದ ಒಂದು ಅರ್ಧ ಗಂಟೆ ಅಷ್ಟೇ ಹತ್ತಕ್ಕೆ, ಬೇಗ ಹತ್ತು ಬಿಡ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಆವಾಗಲೂ ಬಂದಿದ್ವಿ. ಇದು ನಾವು 3ನೇ ಸೈಡ್ 4ನೇ ಸೈಡ್ ಬರ್ತಿರೋದು. ಇದೆಲ್ಲ ಏನಕ್ಕೆ ಹಾಕಿರೋದು ಫೆನ್ಸಿಂಗು ಅಂದರೆ ಆನೆಗಳ ಕಾಟ ಇದೆ ಜಾಸ್ತಿ. ಸೊ ಅದಕ್ಕೋಸ್ಕರ ಫೆನ್ಸಿಂಗ್ ಹಾಕಿದ್ದಾರೆ. ಅಪ್ಪಯ್ಯ ಯಾರು ಗೊತ್ತಾ? ನಾನೇ ಇದನ್ನ ಹಾಕ್ತೀನಿ, ಶೇರ್ ಮಾಡ್ಬಿಡು. ಟಿವಿಲೆಲ್ಲ ವಿಡಿಯೋ ಹಾಕಿದೀನಿ. ಅದೇ ಹಮ್ಮುಕು ಡುಮ್ಮುಕು ಅಂತ ಬರ್ತಾನಲ್ಲ, ಡುಮಾಲ್ ಡುಮಾಲ್ ಡುಂಪಾ ಪಾಟಪ. ಗುಹೆ ಒಳಗೆ ಹೋಗೋ ಸಾಧನೆ ಮಾಡ್ತಿದ್ರ ನೀವು? ಗುಹೆ ಒಳಗೆ ಯಾರಾದ್ರೂ ಹೋಗಕ್ಕಾಗತ್ತಾ? ಯಾರಿಗಲ್ಲ. ಅಲ್ಲ, ಅವ್ರ ಗಾಡಿ ವಾಸನೆ ನೋಡಿ ಅದೇ ಅಷ್ಟು ಮಾಡ್ತಿದ್ದೀನಿ. ನೀವು ಹೋದ್ರೆ ಹಿಂಗಿರ್ಬೇಡ ಅಂತ. ಇಲ್ಲ, ಚಾನ್ಸೇ ಇಲ್ಲ. ಮಂಜು ದುಬೈ ಫ್ಲೇವರ್ ಅಪ್ಪ ಇವರು. ದುಬೈ ಅವರು, ದುಬೈ ಬಾಬು ತಮ್ಮ ಇವರು. ಇವರು ದುಬೈ ರಿಯಲ್ ಎಸ್ಟೇಟ್ ಮಾಡ್ತಾರೆ ಆ್ಯಕ್ಚುಲಿ. ಇಲ್ಲೇನಕ್ಕೆ ಬಂದವ್ರೆ ಅಂದರೆ ನೀವೊಳಗಡೆ ಸೀಟು ಹುಡ್ಕಕ್ಕೆ. ಸೊ ಫೈನಲಿ ಟೆಂಪಲ್ ರೀಚ್ ಆದ್ವಿ. ನೋಡಿ, ಇದೇ ಆ ಟೆಂಪಲ್ ಆಂಜನೇಯದು, ಇದೇ ಆ ಕಲ್ಯಾಣಿ. ನೀರು ತುಂಬ ಕಮ್ಮಿ ಆಗ್ತಾಯಿದೆ ಬರ್ತಾ ಬರ್ತಾ, ಡೇ ಬೈ ಡೇ. ಬಟ್ ಓಕೆ, ಪೀಸ್ ಆಗಿದೆ. ಯಾರೋ ಬಂದು ಆಗಲೇ ಪೂಜೆ ಎಲ್ಲ ಮಾಡಿ ಮುಗಿಸ್ ಹೋಗಿದ್ದಾರೆ ಒಂದು ರೌಂಡ್. ನೋಡಿ, ಈಶ್ವರಂಗೂ ಪೂಜೆ ಮಾಡಿದ್ದಾರೆ. ಸಕ್ಕತ್ತಾಗಿ ಬರ್ತೈತೆ ಇಲ್ಲಿಂದ ಅಲ್ಲ? ಓಯ್ ಬ್ರದರ್, ಸಕ್ಕತ್ತಾಗಿ ಬರ್ತೈತೆ ಇಲ್ಲಿಂದ ವಿಡಿಯೋ. ನೀವು ಯಾರಾದರೂ ಏನಾದರೂ ಫೋಟೋ ಶೂಟ್ ಮಾಡ್ತೀರಾ ಅಂದರೆ, ನಿಮ್ಮದು ವೆಡ್ಡಿಂಗ್ದು ಇಲ್ಲ ಏನೋ ಮಾಡಿದ್ರು, ಈ ಥರ ಟೆಂಪ್ರೇಚರ್ ಇದ್ದರೆ ಸಕ್ಕತ್ತಾಗಿ ಬರುತ್ತೆ ಫೋಟೋ. ನೋಡ್ರಿ, ವೀಡಿಯೋದಲ್ಲಿ ಏನು ಮಸ್ತಾಗಿ ಕಾಣ್ತಿದೆ. ಅವ್ರು ನೋಡಿ, ಜಿಮ್ಗೆ ಹೋಗದೆ ಯಾವ ಥರ ಬಾಡಿದೆ, ಬರೀ ಫ್ಯಾಟೇ ಇದೆ. ಬ್ರದರ್, ಒಂದು ಜಂಪು. ಅಭಿಮಾನಿಗಳ ಬೇಡಿಕೆ ಮೇಲೆ ಜೈ ಆಂಜನೇಯ, ಜೈ. ಬಾಯ್ಸ್ ಎಲ್ಲ ಇಲ್ಲೊಂಚೂರು ಸ್ವಿಮ್ಮಿಂಗ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು, ಅಲ್ಲೇನೋ ಮಾಡೋಕ್ಕೆ ಹೋಗೋರಲ್ಲ, ನಮಗೆ ಬೇಡದೇ ಇರೋದು. ಸೊ ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಹೋಗಿ ಕೈ ಮುಗಿದ್ಬಿಟ್ಟು ವಾಪಸ್ ಮನೆಗೆ ಹೋಗ್ತಾ ಇರೋದೆ.
ಅಲ್ಲಿ ವಿಡಿಯೋ ಮಾಡ್ತಾವ್ರಿ ತಪ್ಪಲ್ವಾ ತಪ್ಪಾನೆ ಇದು ಹೇಳ್ಕೊಂಡ್ ಬರ್ತೀನಿ ನಾನು ಬಿಡಲ್ಲ ವಾರಕ್ಕೊಂದ್ಸಲಿ ಮಾಡೋರು ನೀವು ಮಾಡಿ ಈ ಹಂದಿ ಅಣ್ಣ ಹಂದಿ ಕೊಚ್ಚಲ್ ಬಿದ್ದು ಒದ್ದಾಡಲ್ಲ ಹಂಗೆ ಒದ್ದಾಡ್ತಾವ್ರು ಮೂರ್ತೆ ನಾನು ಮನೇಲಿ ನೀರಿಲ್ಲ ಅಂತ ಇಲ್ಲಿ ಬಂದು ಬಿದ್ದು ಒದ್ದಾಡ್ತಾವ್ರಿ ಮನೇಲಿ ನೀರಿದ್ರೆ ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ಇಲ್ಲಿ ಬಂದು ಒದ್ದಾಡಿ ನೀರೆಲ್ಲ ಹಾಳು ಮಾಡ್ತಾವೆ ಗುರು ನೀವು ಬಿದ್ಮೇಲೆ ನೀರೆಲ್ಲ ಎಷ್ಟು ಗಲೀಜಾಗೋಯ್ತು ನೋಡ್ರಿ ಥೋ ಗಜಗಳ ಗಲೀಜುಗಳು ಯಾರಿವನು ಡ್ರೀಮ್ ಬಾಯ್ ಸೊ ಅಲ್ಲೇ ಯಾರು ಬಂದು ಆಗಲೇ ಪೂಜೆ ಮಾಡಿಕೊಂಡು ತುಳಸಿ ಯಾರೆಲ್ಲ ಹಾಕ್ಬಿಟ್ಟು ಹೋಗೋರೆ. ಸೊ ನಾವು ಒಂದು ಹೂವು ತಂದಿದ್ವಿ. ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ನಮ್ಮ ಫೋನ್ ಕೂಡ ಆರೆಂಜ್ ಹೇಳಿಲ್ಲ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಏನಂತೆ ಪ್ರಶಾಂತ್? ಅರ್ಥ ಆಗಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನಮ್ಮ ಪ್ರಶಾಂತ್ ಅವ್ರಿಗೆ ಒಳ್ಳೆ ಕಂಪ್ನಿ ಕೆಲಸ ಆಗಲಿ ಅಂತ ನಾವು ಇವೆಲ್ಲ ಮಾಡ್ತಿರೋದು. ಅದು ಇನ್ನೊಂದು ಕಾಸು ಏನು ಅಂದರೆ ಆ ಕಂಪ್ನಿ ನಂದೇ ಆಗಿರಲಿ ಅಂತ. ಸೊ ಒಳ್ಳೇದಾಯ್ತು ಬಿಡು ಪ್ರಶಾಂತ್, ನೀನು ನನ್ನ ಕಂಪ್ನಿಗೆ ಕೆಲಸ ಕೊಡ್ತೀನಿ. ಓಕೆ, ನೀನು ನನ್ನ ಜೊತೆ ಜರ್ನಿ ಮಾಡ್ತಿದ್ಯಾ. ಅಪ್ಸ್ಗಳಿರುತ್ತೆ, ಡೌನ್ಸ್ಗಳಿರುತ್ತೆ, ಡೆಡ್ ಎಂಡ್ಗಳು ಇರುತ್ತೆ. ಆದರೆ ಫುಟ್ಪಾತ್ ಮೇಲೆ ಮಾತ್ರ ನಡ್ಕೊಂಡು ಹೋಗ್ಬೇಕು. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು ನೋಡಿ. ಹೂವಾರೆಲ್ಲ ಹಾಕಿ ಕಾಯಿ ಇಟ್ಟು ಬಾಳೆಹಣ್ಣಿಟ್ಟು ಕರ್ಪೂರ ಹಚ್ಚಿ ಕಾಯಿ ಹೊಡೆದು ಪೂಜೆ ಮಾಡಿದ್ದೀವಿ. ಸೊ ಈಗ ಕೆಳಗಡೆ ಹೋಗಿ ಆಂಟಿ ಅಂಗಡೀಲಿ ನಾಷ್ಟ ಮಾಡೋದು ಒಂದೇ ಪೆಂಡಿಂಗು. ಯಾಕೆಂದರೆ ಟೈಮ್ ಆಗಲೇ ಒಂದು 9 ಗಂಟೆ ಮೇಲೆ ಆಯಿತು. ಸೊ 9:15 ಆಗೋಯಿತು. ಸೊ ಇದು ನಮ್ಮದು ನಾಷ್ಟ ಮಾಡೋ ಟೈಮು. ಇಷ್ಟೊತ್ತಿಗೆಲ್ಲ ನಾವು ಮಾಡಬೇಕು. ಎಕ್ಸಾಕ್ಟ್ 9:30 ಕರೆಕ್ಟಾಗಿ ಹೇಳಿದ್ದೀನಿ ನೋಡಿರಿ, ಎಕ್ಸಾಕ್ಟ್ 9:30 ಅಂತ. ಸೊ ಇವತ್ತು ಆ್ಯಂಬಿಯನ್ಸ್ ಅಂದರೆ ತುಂಬ ಚೆನ್ನಾಗಿದೆ ಸರ್. ಬಿಸಿಲು ಬಂದಿರೋ ಶೇಡ್ಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರಿಗೆಲ್ಲ ಇವೆಲ್ಲ ಒಂಥರ ಬೆಸ್ಟ್ ಪ್ಲೇಸ್ ಇವೆಲ್ಲ. ಈ ಮೇಲ್ಕೋಟೆ ಕಡೆ ಎಲ್ಲ ಹೋಗ್ತಾರೆ ಕಲ್ಯಾಣಿ ಹಿಡ್ಕೊಂಡು. ಬಟ್ ಈ ಜಾಗ ಯಾರಿಗೂ ಗೊತ್ತಿಲ್ಲ, ಗೊತ್ತಾದರೂ ಬೇಜಾರು ಏನೋ ಜಾಗ ಹಾಳು ಮಾಡಿಬಿಡ್ತಾರೆ. ಸೊ ಅಲ್ಲಿ ಆಂಜನೇಯ ದರ್ಶನ ಆದಮೇಲೆ ಇಲ್ಲಿ ನಮ್ಮ ಈಶ್ವರನ ದರ್ಶನ ಕೂಡ ಮಾಡಿದ್ವಿ. ನಾನು ಫಸ್ಟ್ ಟೈಮ್ ಬರ್ತಿರೋದು, ಇವರೆಲ್ಲ ಇಲ್ಲೆಲ್ಲ ಸೆಕೆಂಡ್ ಟೈಮ್ ಅಂತೆ, ಯಾರೂ ಬಂದಿರಲಿಲ್ಲ. ನಿಮ್ಮದು ಫಸ್ಟ್ ಟೈಮ್ ಬರೋದು? ಎಸ್, ಶಿವ ಅಂತ ಬಂದೋದ್ರು. ಸೊ ಇದೇ ನೋಡಿ ದೇವಸ್ಥಾನ, ಇವ್ರು ರಿನೋವೇಟ್ ಮಾಡಿದ್ರು ಒಂಚೂರು. ನೋಡಿ ಅಲ್ಲಿ ಈಶ್ವರ ನೋಡಿ ಏನು ಸಾಲ ಅಂತಿದ್ದಾರೆ ಅಂತಾನೆ. ಇದಕ್ಕೆ ಬಂದಿರಲಿಲ್ಲ, ಇದೇ ಸಲ ಫಸ್ಟ್ ಟೈಮ್ ಬಂದಿದ್ದು. ಇನ್ನು ನೆಕ್ಸ್ಟ್ ಟೈಮ್ ಇಂದ ಓಪನ್ ಇದೆ. ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ದಾರೆ ಫೋಟೋ ತೆಗಿಯೋಕ್ಕೆ. ಒಂದು 20 ಜನ ಮೇಲವ್ರೆ. ಹಂಗೆಲ್ಲ ಆನೆ ಸೌಂಡಕ್ಕೆ ಮಕ್ಕರ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೊಬಿಟ್ಟು ನಿಂತಿ